ಇನ್ನು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಈ ಬಾರಿ ಬಿಜೆಪಿ ಕಮಾಲನ್ನ ಮಾಡುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇದೆ. ಪ್ರಮುಖವಾಗಿ ಒಡಿಶಾ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಅಬ್ಬರ. ಪ್ರಬಲ ಪ್ರಾದೇಶಿಕ ಪಕ್ಷಗಳಿಗೆ ತೀವ್ರ ಪೈಪೋಟಿಯನ್ನು ಒಡ್ಡುತ್ತೆ ಬಿಜೆಪಿ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಟಿಎಂಸಿ ಅಂದ್ರೆ ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ಪಕ್ಷ ಬಿಜೆಡಿಗೆ ಒಡಿಶಾದಲ್ಲಿ ಸೆಡ್ಡನ್ನು ಹೊಡೆದು ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ ಬಿಜೆಪಿ. ಮಮತಾ ಬ್ಯಾನರ್ಜಿ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಬಿಜೆಪಿಯಲ್ಲಿ. ಲೋಕಸಮರದಲ್ಲಿ ದೀದಿ ಅವರನ್ನ ಸರಿಗಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ದೋಸ್ತಿ ಕಳಿಸಿಕೊಂಡ ಪಟ್ನಾಯಕ್ ವಿರುದ್ಧವೂ ಕೂಡ ರಿವೆಂಜ್. ಎರಡೂ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಹೊಸ ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ. ಹಾಗಾದ್ರೆ ಅಲ್ಲಿ ಏನಿದೆ ಲೆಕ್ಕಾಚಾರ ನೋಡ್ತಾ ಹೋಗೋಣ. ಜನ್ ಕಿ ಬಾತ್ ಪ್ರಕಾರ ಬಿಜೆಪಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಕ್ಷೇತ್ರದಲ್ಲಿ 21ರಿಂದ 26 ಸ್ಥಾನ ಗೆಲ್ಲಬಹುದು ಅಂತೇಳಿ. ತೃಣಮೂಲ ಕಾಂಗ್ರೆಸ್ ಸಂಖ್ಯೆ 16ರಿಂದ 18ಕ್ಕೆ ಇಳಿಯಲಿದೆ. ರಿಪಬ್ಲಿಕ್ ಭಾರತ ಪ್ರಕಾರ ಬಿಜೆಪಿಗೆ 21ರಿಂದ 25 ಸ್ಥಾನ ಬರಬಹುದು ಅಂತೇಳಿ, ತೃಣಮೂಲ ಕಾಂಗ್ರೆಸ್ಗೆ 16ರಿಂದ 21 ಸ್ಥಾನ ಬರಬಹುದು ಅಂತ. ಇನ್ನು ಇಂಡಿಯಾ ನ್ಯೂಸ್ ಪ್ರಕಾರ ಬಿಜೆಪಿಗೆ 21 ಸ್ಥಾನ ಬರುತ್ತೆ, ಟಿಎಂಸಿಗೆ 19 ಸ್ಥಾನಗಳು ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ನಿರಂತರ ಪ್ರಯತ್ನದ ಮೂಲಕ ದೀದಿ ಸರ್ಕಾರವನ್ನು ಮಣಿಸುವಲ್ಲಿ ಬಿಜೆಪಿಯಲ್ಲಿ ಸಕ್ಸಸ್ ಆಗಿರುವಂಥದ್ದು. ಒಡಿಶಾದಲ್ಲಿ 21 ಸ್ಥಾನಗಳ ಪೈಕಿ 8 ಕ್ಷೇತ್ರವನ್ನು ತನ್ನದಾಗಿಸಿಕೊಂಡಂತಹ ಬಿಜೆಪಿ ಈ ಬಾರಿ ಕಮಾಲನ ಮಾಡ್ತಾ ಇದೆ. ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಬಿಜೆಪಿ 21 ಸ್ಥಾನ ಮುಂದಣೆ ಅಂತ ಭವಿಷ್ಯ ನುಡಿದ್ರೆ ಬಿಜೆಪಿ 16 ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ಟುಡೇಸ್ ಚಾಣಕ್ಯ ಭವಿಷ್ಯವನ್ನ ನುಡಿದಿರುವಂಥದ್ದು. ನಿರಂತರ ಹೋರಾಟದ ಬಳಿಕ ಬಂಗಾಳ ಮತ್ತು ಒಡಿಶಾದಲ್ಲೂ ಕೂಡ ಬಿಜೆಪಿ ಪ್ರಬಲ ಪಕ್ಷವಾಗಿ ಬೆಳೆದು ನಿಂತಿದೆ. ಅದನ್ನ ಸಮೀಕ್ಷೆ ಮತ್ತೊಮ್ಮೆ ಸಾರಿ ಹೇಳ್ತಾ ಇರುವಂಥದ್ದು. 2024ರ ಲೋಕಸಮರ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. 400 ಪಾರ್ ಆಗುತ್ತಾ ಬಿಜೆಪಿ ಸಾರಿ ಅನ್ನುವಂತಹ ಕುತೂಹಲ. ಬಿಜೆಪಿಯ ವಿರುದ್ಧ 24ಕ್ಕೂ ಹೆಚ್ಚು ವಿಪಕ್ಷಗಳು ಸೇರಿ ಇಂಡಿಯಾ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ವು. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇತ್ತು. ಈ ಕುತೂಹಲವನ್ನು ತಣಿಸುವಂತಹ ಕೆಲಸವನ್ನ ನಿನ್ನೆ ಸಮೀಕ್ಷೆಗಳು ಮಾಡಿರುವಂತಹದ್ದು. 7 ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ಸಮೀಕ್ಷೆ ಹೊರಬಿದ್ದಿದೆ. ಈ ಸಮೀಕ್ಷೆಯಲ್ಲಿ ಮತ್ತೊಮ್ಮೆ ದೇಶವನ್ನ ನರೇಂದ್ರ ಮೋದಿ ಅವರು ಆಳ್ತಾರೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತಹದ್ದು. ಸಮೀಕ್ಷೆ ಒಂದು ಮಾರ್ಗಸೂಚಿಯನ್ನು ಕೊಡ್ತಾ ಇದೆ. ಮತ್ತೊಮ್ಮೆ ದೇಶದಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಬರುತ್ತೆ ಅನ್ನುವಂತಹ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಇಂಡಿಯಾ ಮೈತ್ರಿಕೂಟದ ಆಟ ನಡೆಯಲ್ಲ ಅನ್ನೋದನ್ನು ಕೂಡ ಈ ಸಮೀಕ್ಷೆಗಳು ಒತ್ತಿ ಸಾರಿ ಹೇಳ್ತಾ ಇರುವಂತಹದ್ದು. ಸಮೀಕ್ಷೆಗಳು ಏನೇ ಹೇಳಿದ್ರು ಕೂಡ ನಿಜವಾದ ಒಂದು ಪಿಕ್ಚರ್ ಸಿಗುವಂತಹದ್ದು ಫಲಿತಾಂಶದ ದಿನ. ಈ ಸಮೀಕ್ಷೆಗಳು ಒಂದು ಮಾರ್ಗಸೂಚಿಯನ್ನ ಅಥವಾ ಒಂದು ಸೂಚನೆಯನ್ನ, ಹಿಂಟನ್ನು ಕೊಡುತ್ತೆ ಅಷ್ಟೇ. ಯಾರ ಪರವಾಗಿ ದೇಶದಲ್ಲಿ ಜನರ ಒಲವಿದೆ ಅನ್ನೋದು ಅದು ಸಮೀಕ್ಷೆಗಳ ಮೂಲಕ ಹೊರಬಿದ್ದಿರುವಂತಹದ್ದು. ಸ್ಪಷ್ಟ ಬಹುಮತದೊಂದಿಗೆ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರದ ಗದ್ದುಗೆಯನ್ನ ಹಿಡಿತಾರೆ. ಕಾಂಗ್ರೆಸ್ನ ಈ ಇಂಡಿಯಾ ಮೈತ್ರಿಕೂಟ ಏನಿತ್ತು, ಹಲವು ಪ್ರಾದೇಶಿಕ ಪಕ್ಷಗಳು, ವಿಪಕ್ಷಗಳು ಸೇರ್ಕೊಂಡು ರಚಿಸಿದಂತಹ ಇಂಡಿಯಾ ಮೈತ್ರಿಕೂಟ ಏನಿತ್ತು, ಅದರ ಆಟ ನಡೆಯಲ್ಲ ಅನ್ನೋದನ್ನು ಕೂಡ ಈ ಸಮೀಕ್ಷೆಗಳು ಸ್ಪಷ್ಟಪಡಿಸಿರುವಂತಹದ್ದು.